ಪ್ರತಿಯೊಂದು ಊಟ ನಮ್ಮ ಮನೆಯಲ್ಲಿ ಹಾಕೊಂಡು ಪೂಜೆ ಮಾಡ್ತೀವಿ ನಾವು. ಒಂದು ಸದಾಶಿವ ಆಯೋಗ ಜಾರಿಗೆ ತಂದ್ರಿ ಅಂದ್ರೆ ಪ್ರತಿಯೊಬ್ಬರ ಮನೆಯಾಗೂ ನಿಮ್ಮ ಫೋಟೋ ಇಡ್ತೀವಿ ನಾವು. ಯಾಕಂದ್ರೆ ಹಿಂದುಳಿದ ಜನಾಂಗದವರ ನಾವೀಗ ಭಾಳ ಬೇಸತ್ಬಿಟ್ರೆ 30 ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದು ಬೇಸತ್ಬಿಟ್ರೆ ನಾವು ಸದಾಶಿವ ಆಯೋಗ ಮಾಡಿಸಿದ್ದೆ ರೇವಣ್ಣ ಇವರೆಲ್ಲ ಸೇರಿ ಸದಾಶಿವ ಬೇಕಾದವರು ನಾವೇ ಮಾಡಿ ಮಾಡೋದು. ಏನಾಯ್ತು, 2-3 ಸ್ಮಾಲ್ ಇಶ್ಯೂಸ್ ಆಯ್ತು. ಕ್ಯಾಬಿನೆಟ್ ತಂದಾಗ ಪಾರ್ಟಿ ಚರ್ಚೆ ಮಾಡಿದ್ರೆ ಒಂದು ಸ್ಟೇಜ್ ಬಂದ್ಬಿಟ್ಟಿರೋದು. ಆಂಜನೇಯ ಹೇಳಿದ್ರೆ ಈ ಪಾರ್ಟಿ ಫಸ್ಟ್ ಚರ್ಚೆ ಮಾಡೋಣ ಅಂತ ಏಕದಮ್ ಕ್ಯಾಬಿನೆಟ್ ತಂದ ಆಂಜನೇಯ ಏಕದಮ್ ಕ್ಯಾಬಿನೆಟ್ ತಂದ್ಬಿಟ್ಟ. ಈಗೂ ಖರ್ಗೆ ಸಾಹೇಬ್ರ ಹತ್ರ ಪರಮೇಶ್ವರು ಬೇರೆಯವ್ರ ಹತ್ರ ಮಾತಾಡಿದ್ವಿ ನಾವು ವಿಚಾರ ಚಿಂತನೆ ಮಂತ್ರದಲ್ಲೂ ಸಬ್ಜೆಕ್ಟ್ ಆಗಿ ಇಂಟರ್ನಲ್ ಆಗಿ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ವಿ. ಈಗೆಲ್ಲ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ವಿಶ್ವಾಸ ತಗೊಂಡೆ ಮಾಡ್ಬೇಕಿತ್ತು. ನೋಡ್ರಿ, ಕೂಡಲಿದ್ದ ನಾವು ಕಾಂಗ್ರೆಸ್ಲಿದ್ದ ಹುಟ್ಟಿ ಬಂದಂಥ ಜನಸಂಖ್ಯೆ ನಾವು ಈ ಸಮಾಜ. ಆದ್ರೆ ನೀವು ಅದನ್ನ ದಿಕ್ಕೆಡ್ಸ್ಬಿಟ್ರ ಮಲ್ತಾಯಿ ಮಕ್ಕಳನ್ನ ನೀವು ಹೊರದೂಗ್ಬಿಟ್ರ ಪರಿಸ್ಥಿತಿ ಏನಾಗ್ತೈತಿ ಹೇಳ್ಬೋದು. ಈಗ ನಾವು ಇದ್ದಾರಲ್ಲ ನಮ್ಮ ಸಮಾಜ ಸಲುವಾಗ ಎಲ್ಲೋ ಒಬ್ರು ನೌಕರಿದಾರ ಇರ್ತಾರ, ಅವ್ರ ಕುಟುಂಬ ಸಲುವಾದ ಜಗ್ಗ ಸಾಕಷ್ಟಾಗಿ ಇರ್ತೈತಿ. ಇವತ್ತಿಗೆ ನಮ್ಮ ಜನ ಉತ್ತರ ಭಾಗದಲ್ಲಿ ಕೂಲಿ ಮಾಡೇ ಬದುಕಬೇಕು. SSLC ತನಕ ಹೋಗ್ತಾರೆ ಹುಡುಗರು, ಮುಂದೆ ಓದ್ಸಾಕ ಗತಿ ಇರೋದಿಲ್ರಿ. ಹಂಗಾಗಿ ಅವ್ರ ಪರಿಸ್ಥಿತಿ ಹಿಂಗೈತೆ. ದಯವಿಟ್ಟು ನೀವೇನಾರ ಅದನ್ನ ಕೈಗೊಂಡ್ರಿ ಮುಂದೂ ಈ ಬರ್ತಕ್ಕಂಥ ಇಲೆಕ್ಷನ್ದಾಗ ಪ್ರತಿಯೊಬ್ಬರ ಮನೆಯಾಗೂ ಫೋಟೋ ಇಟ್ಟು ಮೇಲೈತಿ ನಾವೆಲ್ಲ ಸ್ವಾಮಿಗಳು ಅದಕ್ಕೆ ಹೋರಾಟ ಮಾಡಿ ನಿಮ್ಗೆ ಸಹಕಾರ ಕೊಡ್ತೀವಿ. ಯಾಕಂದ್ರೆ ಹಸುಬಂದರಿಗೆ ಯಾರು ಅನ್ನ ಕೊಡ್ತಾರ ಅವ್ರು ಬೆಂಬಲಿಸುವುದು ನಮ್ಮ ಧರ್ಮ. ಅದು ನಿಮ್ಮಲ್ಲಿ ಇರಬೇಕು. ಯಾಕಂದ್ರೆ ಹಿಂದ ಹುಬ್ಬಳ್ಳಿ ಸಮಾವೇಶದೊಳಗೆ 6 ಲಕ್ಷ ಸಮೀಪ ಜನ ಕಲಿತಾರೆ. ಅವಾಗ ನೀವು ಮಾಡಿಬಿಟ್ಟಿದ್ರ ನಿಮ್ಮ ಅಧಿಕಾರನೂ ನಮ್ಮ ಹತ್ರ ಐತೆ, ನಮ್ಮದು ನಿಮ್ಮಲ್ಲೇ ಇರುತ್ತಂತ ಉಳ್ಕೊಂತಿತ್ತು. ಆದ್ರೆ ಈಗ ಅನರ್ಥರಾಗಿವಿ. ಈಗಿದ್ದ ಸರ್ಕಾರ ಹೇಳ್ಕೊಂತ ಬಂದು ಇನ್ನೂವರೆಗೂ ನಮಗೆ ಪೂರೈಸಿಲ್ಲ. ದಯವಿಟ್ಟು ಮುಂದೆ ನಿಮ್ಮದು ಏನಾರ ಬಂತು ಅಂದರೆ ಅದರೊಳಗೆ ನಮಗೆ ಸಹಕಾರ ಕೊಡ್ಬೇಕು ಅನ್ನೋದು ನಮ್ಮಲ್ಲಿ ವಿನಂತಿ. ಎಲ್ಲರ ಪರವಾಗಿ ನಮ್ಮ ಸಮಾಜದ ಪರವಾಗಿ ನಾವು ವಿನಂತಿ ಮಾಡ್ತಿರ್ತೀವಿ. ಮತ್ತೊಂದು ಸರ್, ಈ ಸಮುದಾಯದ ಅಭಿವೃದ್ಧಿ ಮತ್ತು ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಮಾತಾಡಲಿಕ್ಕೆ ಎಲ್ಲರೂ ಇವತ್ತು ತುಂಬ ಮುಕ್ತವಾಗಿರೋ ಪ್ರಯುಕ್ತ ಅದು ಫಾರ್ ಸೋಷಿಯಲ್ ಡೆವಲಪ್ಮೆಂಟ್ ಕಾಸ್ ಅಷ್ಟೇ. ನಾವೆಲ್ಲ ಸ್ವಾಮೀಜಿಗಳು ನಿಮ್ಮನ್ನು ಮುಖತಃ ಖುದ್ದು ಭೇಟಿ ಮಾಡಬೇಕಂತಿದ್ದೀವಿ. ಬೆಂಗಳೂರಿನ ತಮ್ಮ ಕಚೇರಿ ನಿವಾಸ ಅಥವಾ ನಿವಾಸದಲ್ಲಿ ಒಂದು ದಿನದಲ್ಲಿ ಅರ್ಧ ಗಂಟೆ ಮಟ್ಟಿಗೆ ನೀವು ಅವಕಾಶ ಕೊಡಬೇಕು. ನಾವೆಲ್ಲ ಸ್ವಾಮೀಜಿಗಳು ತಮ್ಮ ಹತ್ರ ಬಹುಮುಖ್ಯವಾದಂಥ ವಿಚಾರವನ್ನು ಚರ್ಚೆ ಮಾಡೋದು. ಅದಕ್ಕೆ ತಾವೊಂದು ತಮ್ಮ